ಮಾತ್ರ ಇದೇನು ಕೇಳಕತ್ತೀರಿ 24 ತಾಸ ನಿಮ್ ಸಂಘಟನೆ ಇದ್ದೀನಲ್ಲ ಯಾಕ ಮರ್ತೀರಿ ಏನ ನಾವ್ ಯಾರು ಏನೋ ಪರಿಚಯ ಆಗ್ಬೇಕ ಅಂತ ಕೇಳಕತ್ತೀವಿ. ತಾವುದಾರು ತಮ್ಮ ನಾಮದೇವವೇನು ಅಂತ ತಾವುದಾರ ಅನ್ನೋದ್ಬಿಟ್ಟು ಎಲ್ಲರೂ ಮಾತಾಡೋ ಭಾಷೆದಾಗ ಕೇಳ್ರಿ. ತಾವುದಾರ ಅಂದ್ರ ರಾತ್ರಿ ಅದನ್ನು ಶುರು ಮಾಡ್ತಾರಲ್ಲ ದಾರುತ ಅಂತ ಕೇಳ್ತಾ ಇದ್ರಿ. ಒಂದೇನು ತಪ್ಪು ಗೊತ್ತ ನೋಡ್ರಿ, ನೀವು ರಾತ್ರಿ ಕುಡಿದು ಬೀಳದನ್ನ ನಾ ಈಗ ಮಂದಿ ಮುಂದೆ ಹೇಳೋದೇ ಇರ್ಬೇಡಿ. ಯಾಕಂದ್ರ ಎಷ್ಟೇ ಆದ್ರೂ ನೀವು ನನ್ನ ಗುರುಗಳು ಹೌದಲ್ಲೋ. ಏ ತಮ್ಮ ನೀ ನನ್ನ ಮಾನ ಕಾಪಾಡದ ಅಷ್ಟೇ ಇದ್ದಪ್ಪ. ತಾವುದಾರಂದ್ರು ನಿಮ್ಮ ಹೆಸರು ಏನು ಅಂತ ಹಂಗ ಬರೀ ಹಾಗೆ ಮಾತ. ನಾವು ಈ ದೇಶದಾಗಿನ ಸಾಮಾನ್ಯ ಜನ ಉದಾಹರಣೆ ಇಲ್ಲದ ತಿರುಗಿದಾಗ ನಿಮ್ ಸಂಘಟ ತಿರುಗ್ತೀವಿ. ಹಾಗಾದ್ರೆ ನಮ್ಮ ಪರಿಚಯ ನಾವೇ ಮಾಡ್ಕೋಬೇಕೇನು? ಹೇಳುವಂತವರಾಗಿ ಹಾಗಾದ್ರೆ ಕೇಳುವಂತನಾಗು. ಶರಣು ಹೇಳಕ ಬಂದೋಳಿ ನಾವು ನಿಮಗ ಅಲ್ರಿ ನೀವು ಮೊದಲಿನ ಹಂಗ 4 ತಾಸು ರಾಗ ತೆಗೆದು 6 ತಾಸು ಹಾಡೋದ್ರಾಗ ಬೆಳಕು ಹರಿದಿರ್ತೈತಿ. ಆಮೇಲೆ ಅದ್ರ ಅರ್ಥ ಹೇಳಿ ನಿಮ್ ಪರಿಚಯಗಳು ಹೊಟ್ಟಿನಾಗ ಸೇರಿದವ್ರು ಯಾರು ಇರೋದಿಲ್ಲ. 3 ತಾಸಿನ ನೋಡೋದ ವಜ್ಜ ಐತಿ ಅಂತಂದಾಗ ನಿಮ್ಗೆ 8 ತಾಸಿನ ಪುರಾಣ ಯಾಕೆ ಕೇಳ್ತಾರೆ ಇಲ್ಲಿ? ಈಗೂ ಉಂಟೆ ಉಂಟು ಮಾಸ್ತರ ಅದನ್ನ ತಗೊಳ್ಳಿ. ಏನದೇ ದಾರಿ ಮಗನ ಮಾತಂದ್ರೆ ನಾನು ಸೂತ್ರದಾರ ಇದು ನನ್ನ ಬಾಲಂಗೋಸಿ ಕತ್ತಿ ಸಿಕ್ತಂದ್ರ ನಾಟಕ ಮಾಡುದು ನಮ್ಮ ಕಾಯಕ. ಇವತ್ತು ನನ್ನ ಕೈಯಾಗ ಚಲೋ ಕತ್ತಿ ಸಿಕ್ಕೈತಿ ಅದನ್ನ ನಾಟಕ ಮಾಡಿ ತೋರಿಸ್ತಕ್ಕಂತ ನಾವು ಮುಂದೆ ಬಂದೇವ್ರಿ. ಆಶ್ರಮ ಮಾಡ್ರಿ ಅಪ್ಪ, ಆಶ್ರಮ ಮಾಡ್ರಿ ಮಾಸ್ತರ. ನಿಮ್ ಕತಿ ಚಲೋ ಆತಂದ್ರ ಈ ಜನ ಆಶೀರ್ವಾದ ಮಾಡೇ ಮಾಡ್ತಾರಿ. ಪ್ರತಿಯೊಂದು ಊರಾಗ ನೀವು ಇದೇ ದಾರಿ ಹೊಡ್ತೀವಿ ನೋಡ್ರಿ. ಮಂದಿನ ಮೋಸ ಮಾಡ್ತೀರಿ. ಏನೋ ಹೊಸ ಕತಿ ಅಂತಿರಲ್ಲ ಮೊದಲ ಅದನ್ನ ಹೇಳ್ಬಿಡ್ರಿ. ಅಮ್ಮ ನಾಟಕ ಹೊಸದಾಯ್ತು. ಹೊಸದಂದ್ರ 4 ಮಂದಿ ಹೆಣ್ಮಕ್ಳು, 4 ಮಂದಿ ಗಂಡು ಮಕ್ಳು, ಒಂದಿಟ್ಟು ಹಾಡ, ಒಂದಿಟ್ಟು ಗುದ್ದಾಟ, ಒಂದಿಟ್ಟು ಗಲಾಟ ಇವ ಹೌದಲ್ಲ. ಅಂದ್ರ ಅರೆ ಅಲ್ಲ ಮಗಳ ಗಂಡನಾತು. ಒಂದು ರಾಮ ಲಕ್ಷ್ಮಣ ಸೀತಾ ಹನುಮಂತ ಅಂತ ಹೇಳಿ ರಾಮಾಯಣ ಶುರು ಮಾಡ್ತೀವಿ. ಇಲ್ಲಂದ್ರ ಕೌರವರು ಪಾಂಡವರು ಕೃಷ್ಣ ಅಂತ ಹೇಳಿ ಮಹಾಭಾರತ ಶುರು ಮಾಡ್ತೀವಿ. ಇದ್ರಾಗ ಏನೈತಿ ಹೊಸದ ತಿರುಗಿ ಹಾಡನ್ನ ಹೇಳಿದ್ರ ಮಂದಿ ಬೇಸರ ಆಗುದಿಲ್ಲ. ರಾಮಾಯಣ ಮಹಾಭಾರತ ಕಥೆಯಲ್ಲೂ ನಮ್ಮ ನಿಮ್ಮ ನಡವಾಯಿತು ಮಹಾನ್ ಮಹಾನ್ ಅನಿಸ್ಕೊಂಡ್ರು ನನ್ನ ಮಕ್ಕಳ ಕಥೆ ಆಯ್ತು. ನನಗೆ ಈಗ ಮತ್ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಮಣಿಜಿ ಒಬ್ಬವ ಎವ್ರೇಡಿ ಮಲ್ಲಮ್ಮ ಇವ ಹೌದಲ್ವ. ಅವ್ರು ಯಾರು ಅಲ್ವೋ ಜೈಮಾಲಾ ಹೇಮಮಾಲಿನಿ ಮಾಲಾಶ್ರೀ ಶ್ರೀದೇವಿ ಕತ್ರಿನಾ ಕೈಫ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಪತ್ನಿ ಅಲ್ಲ ರಮಾಬಾಯಿ ಪತಿ ಇದು. ಮಾಸ್ತರ ಈ ಕಥೆ ಅಂತೂ ನಾ ಯಾವತ್ತೂ ಕೇಳಿಲ್ಲ ನೋಡ್ರಿ. ಅಲ್ರಿ ಬಾಬಾ ಸಾಹೇಬರ ಕಥೆ ಅಷ್ಟಾ ಗೊತ್ತಿತ್ತು. ಮಾಸ್ತರ ನನಗೊಂದು ಡೌಟ್ ನೋಡ್ರಿ. ಏನಪ್ಪ ಅಂದ್ರ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ಕೇಳಿ ಅಂತರ್ದಾಗ ಈ ರಮಾಬಾಯಿ ಅವರು 1ನೇ ಕ್ಯೂ 2ನೇ ಕ್ಯೂ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಮೊದಲೇ ಪತ್ನಿ ರಮಾಬಾಯಿ ಅವರೇ. ಹಂಗೇನ್ರಿ? ರಮಾಬಾಯಿ ಅವರ ಹಿಂದಿನ ಪತ್ರ ಅವ್ರು ಪರಿಚಯ ಮಾಡಿಕೊಟ್ಟ ನಾವು ಕತ್ತಿ ನಾವು ಮುಂದುವರಿಸ್ತೀನೋ. ಮಾಸ್ತರ ಯಾವ ನನಗೆ ಗೊತ್ತಿಲ್ಲ ನೋಡ್ರಿ. ಏನೋ ಬ್ಯಾರೆ ಹೇಳಕ್ ಬರ್ತೀರಿ. ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸಕತ್ತೈತಿ ನೋಡ್ರಿ. ಎಲ್ಲರೂ ತಿಳುವಂಗೆ ಹೇಳ್ಬೇಡಿ ಮತ್ತೆ. ಆಯ್ತು ಶಾಣೆಗಿರಪ್ಪ ಮಾಸ್ತರ ಇದೇನು ಕೇಳಕತ್ತೀರಿ? ನಾ ಹುಟ್ಟನ ಶಾಣೆ ಇದ್ದೀನಿ ನಿಮಗೆ ಗೊತ್ತಿಲ್ಲ ಅಷ್ಟ. ಪಟ ಹೇಳ್ರಿ ಜನ ಕಾಯಕತ್ತಾರ. ಜನಗಳೇ ಇಲ್ಲಿ ಕೂತಂತ ಅಣ್ಣ ತಮ್ಮಂದ್ರೆ ನಾನು ಹೇಳುತ್ತಿರುವುದು ಗಮನವಿಟ್ಟು ಕೇಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾದ ರಮಾಬಾಯಿ ನಮ್ಮೆಲ್ಲರ ಆಯ ಸಾಹೇಬ ಅವರ ಬಾಲ್ಯ ಹೇಗಿತ್ತು ಮೊದಲು ಹೇಳಿದ್ದರು. ಮಹಾರಾಷ್ಟ್ರ ರಾಜ್ಯದೊಳಗ ಸಮುದ್ರ ದಂಡೆಯ ಮೇಲೆ ದಾಬೋಳ ಅನ್ನೋ ಒಂದು ನಗರ, ಅಲ್ಲಿ ಸ್ವಲ್ಪ ದೂರದಲ್ಲಿ ಒಣಂದಾವೆ ಅಂತ ಹೇಳಿ ಆ ಹಳ್ಳಿಯಲ್ಲಿ ಬಿಟ್ಟು ಹುಟ್ಟಿದಂತ ದಂಪತಿಗಳು. ಆ ದಂಪತಿಗಳಿಗೆ 4 ಜನ ಮಕ್ಕಳು. ಮೊದಲನೇ ಮಗಳನ್ನು ಮದುವೆ ಮಾಡಿಕೊಳ್ಳಲಾಗಿದೆ. 2ನೇ ಮಗಳು ರಮಾಬಾಯಿ ನಮ್ಮ ನಾಟಕದ ಪ್ರಧಾನ ಪಾತ್ರ ರಮಾಬಾಯಿ ಅವರು. ಅನಂತರದಲ್ಲಿ ಗೌರವನ ಹುಡುಗಿಯು ಶಂಕರನ ಹುಡುಗ ಇದ್ದಾರೆ. ಇವರು ಸಂಸಾರ ಹಾಡುತ್ತಾ ಹಾಡುತ್ತಾ ಬಹಳ
ಖುಷಿ ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಒಂದು ಚೀಟಿ ತಂದುಕೊಳ್ಳಲಾಗಿದೆ. ಆ ಚೀಟಿಯನ್ನು ನೋಡಿದ ಬಾಬಾ ಸಾಹೇಬರು ಭಾಷಣವನ್ನು ಅರ್ಥದಲ್ಲಿ ಹೊರಟು ಹೋಗುತ್ತಾರೆ. ಮಾಸ್ತರ, ನನಗೆ ಇದು ಯಾಕೋ ಸರಿ ಬರ್ಲಿಲ್ಲ ನೋಡಿ. ಅಲ್ರಿ, ಬಾಬಾ ಸಾಹೇಬರು ಭಾಷಣ ಅರ್ಧಕ್ಕೆ ನಿಲ್ಲಿಸೋದು ತಪ್ಪಲ್ಲ ಮಾಸ್ತರ? ನೀನು ಹೇಳೋದು ಸರಿ. ಆದರೆ ಈ ಪರಿಸ್ಥಿತಿನೇ ಬೇರೆ. ರಮಾಬಾಯಿ ಅವರು ತೀರಾ ಗಂಭೀರ ಪರಿಸ್ಥಿತಿ ಇದೆ. ಅವರು ಈಗಲೂ ಆಗಲೂ ಅನ್ನುವ ಪರಿಸ್ಥಿತಿ ಇದೆ. ಅದನ್ನು ಕೇಳಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಅರ್ಥದಲ್ಲಿ ಬಂದು ಹೊರಟು ಹೋಗುತ್ತಾರೆ. ಬಹಳ ತ್ರಾಸಾಗತ್ತೆ. ಇಲ್ಲ ಸಾಹೇಬ್, ನೀವು ತೊಡಿಬೇಕಾ ಮಲ್ಕೋಬೇಕನ್ಸತ್ತೈತಿ. ಮಡಿದಾಗ ಹೋಗ್ಬೇಕನ್ನೋ ವಿಚಾರ ಬಂದೈತಿ ಸಾಹೇಬ್. ಯಾಕೆ ಮಾತಾಡಕತ್ತಿ? ನನ್ನ ಜೋಡಿ ಇರೋದು ಬ್ಯಾಸರ ಆತೇನು? ನೀವೆಲ್ಲ ಮಾತಾಡ್ಬೇಡ. ಇಲ್ಲಂದ್ರ ನಾನು ಇರೋದಿಲ್ಲ. ಬಾಜು ನಾ ಕುಂತಿರ್ತೀನಿ. ಆರಾಮ ತಗೋಲಾಮ. ಇಲ್ಲ ಸಾಹೇಬ್, ನನ್ಗ ಮಾತಾಡಕ್ ಬಿಡ್ರಿ. ನಾ ಭಾಳ ಮಾತಾಡ್ಬೇಕು. ಎಲ್ಲಾನು ಹೇಳ್ಬೇಕು ಸಾಹೇಬ್. ಅಡಿದು ಬಡಿದು ಎಲ್ಲ ನೆನ್ಕೊಂಡು ಸತ್ರ ನೀವ ನನ್ನ ಗಂಡ ಆಗ್ತಿರೋದ ಸಾಹೇಬ್. ನನ್ನ ಬೆನ್ನು ಹಿಂದಿರೋ ಶಕ್ತಿನ ನೀನು. ನೀರಿದ್ದರೆ ನನಗ ಈಟೆಲ್ಲ ಸಾಧನೆ ಮಾಡಕ್ಕಾಗ್ತಿರ್ಲಿಲ್ಲ. ರಾಮು, ನೀ ಬಂದಿ ನನ್ನ ಜ್ಞಾನದ ಹೆಸರಿಗೆ ಹಾಲಿರದೆ. ರಾಮು, ಹಾಲಿರದೆ. ಕರೆ ಹೇಳ್ತೀನಿ ರಾಮು, ನೀ ಕಷ್ಟದಾಗ ಹುಟ್ಟಿ ಬಂದಾಗ ಕಷ್ಟದಾಗ ಬೆಳೆದಿ. ನಾನು ಕಟ್ಟಿಕೊಂಡ್ರು ನಿನಗ ಕಷ್ಟ ತಪ್ಪಲಿಲ್ಲ ರಾಮು, ಕಷ್ಟ ತಪ್ಪಲಿಲ್ಲ. ಯಾಕಂಗಂತೀರಿ? ಒಳ್ಳೆ ಗಂಡಗ ಒಳ್ಳೆ ಹೆಂಡತಿ ಸಿಗ್ತಾರಂತಾರ. ಹಂಗ ನನ್ನ ಬದುಕಿಗೆ ಹೊಸ ದೃಷ್ಟಿ ಕೊಟ್ಟೋರ ನೀವು ಸಾಹೇಬ್. ಬಹಳ
ನಾ ಎಲ್ಲೂ ಹೋಗೋದಿಲ್ಲ. ರಾಮು ಇಲ್ಲೇ ನೀನು ಬಾಜುನ ಕುಂತಿರ್ತೀನಿ. ಇಲ್ಲ ಸಾಹೇಬ್, ನನ್ಗ ಮಾತಾಡಕ್ ಬಿಡ್ರಿ. ನಾ ಇವತ್ತ ಮನ್ಸ್ ಬಿಚ್ಚಿ ಮಾತಾಡ್ಬೇಕು. ಸಾಹೇಬ್, ನಾ ಹುಟ್ಟದಾಗಿನಿಂದ ಸಾವುಗಳನ್ನ ನೋಡ್ಕೊತ ಬಂದೀನಿ. ನನಗೆ ಸಾವಿನ ಹಚ್ಚಿಕೆ ಇಲ್ಲ ಸಾಹೇಬ್, ಇಲ್ಲ. ರಾಮು ಸಾಯೋ ಮಾತಾಡ್ಬೇಡ ರಾಮು. ಈಗ ಸಾವಿಲ್ಲ ರಾಮು, ಸಾವಿಲ್ಲ. ಬಗ್ಗೆ ಹೋಗಿದ್ದಿಲ್ಲ. ಎಷ್ಟು ಸಡಗರ, ಎಷ್ಟು ಸಂಭ್ರಮ. ನಮ್ ಜಾತಿ ಒಳಗ ಭಾಳ ಸಾಧಿ ಮದ್ವಿ ಮಾಡೋದಂದ್ರ ನಮ್ಮ ಮನ್ಯಾಗ ನಮ್ ಕಾಕ ಬಾಬಾದೇವ್ರು ಭಾಳ ಖುಷಿಯಾಗಿದ್ರು. ಹೌದ್ರ ನಮ್ಮ ಮದುವೆದು ಒಂದು ದೊಡ್ಡ ಕಥೆ. ನಮ್ಮ ಮದುವೆ ಆಗೋಕ್ಕಿಂತ ಮುಂಚೆ ನಡೆದ ಪ್ರಸಂಗಗಳನ್ನು ನೆನಪಿಸ್ಕೊಂಡ್ರ ನನಗಿನ್ನೂ ನಗೆ ಬರ್ತೈತೆ. ರಾಮು, ನನ್ನ ಮದುವೆ ಟರಾಸಕ ನಮ್ಮ ಬಾಬಾ ಬಹಳ ಓಡಾಡ್ತಿದ್ದ. ಒಂದ್ ಕಡೆಗೆ ಹೋಗಿ ಬಂದು ಮತ್ತೊಂದು ಕಡೆಗೆ ಹೋಗ್ತಿದ್ದ. ಮೊದಲು ನೋಡಿದ ಹುಡುಗಿಗಿಂತ ಎರಡನೇ ಕಡೆ ನೋಡಿದ ಹುಡುಗಿ ಬಹಳ ಚೆಂದಿದ್ರು ಅಂತ ನಮ್ಮ ಸೋದರತೆ ಮೀರಾಬಾಯಿ ಮುಂದೆ ಬಂದು ಹೇಳ್ತಿದ್ದ. ಮರು ದಿವಸ ಮತ್ತೊಂದು ಕಡೆಗೆ ಹೋಗ್ತಿದ್ದ. ಹಿಂಗೆ ನನ್ನ ಮದುವೆಗೆ ಅದೆಷ್ಟು ಹುಡುಗಿಯಾರು ನೋಡೇನೋ ನಾನಂತೂ ನೆನಪಿಲ್ಲ. ಕೊನೆಗೆ ನಿನ್ನ ನೋಡಿದ, ನಿನ್ನ ಒಪ್ಪಿಬಿಟ್ಟ. ನೀ ಅವನ ಮನಸ್ಸಿನಾಗ ಗಟ್ಟಿಯಾಗಿ ಕೂತ್ಬಿಟ್ಟಿದ್ದಿ. ನನ್ನ ಬಾಬಾ ಪಸಂದ್ ಮಾಡಿದ ಹುಡುಗಿ ಇಷ್ಟೊಂದು ಕರೆ ಅರ್ಥದಾಗ ನನಗೆ ಅರ್ಧಾಂಗಿ ಆಗ್ತಾಳಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇದು ನನಗೆ ಪುಣ್ಯನಾಗಬೇಕು ರಾಮ. ಸಾಹೇಬ್, ಪುಣ್ಯ ನಾನ್ ಮಾಡಿದ್ವಿ ಸಾಹೇಬ್. ನಾ ಹೇಳಿ ಕೇಳಿ ಅದಾನಿ ಹೆಂಗ್ಸು. ನೀವು ಭಾಳ ಸಾರಿ ತಪ್ಪೋರು. ನಿಮ್ಮನ್ನ ಮದ್ವೆ ಆಗೋಕ ಭಾಳ ಪುಣ್ಯ ಮಾಡಿದ್ವಿ ಸಾಹೇಬ್. ಹಂಗೇನಿಲ್ಲ ರಾಮ, ನನಗಿಂತ ನೀನ ಶಾರಿ. ನೀ ಇರ್ತಿದ್ರೆ ನನಗ ಈಟೆಲ್ಲ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ ರಾಮು. ಸಾಹೇಬ್, ಮದ್ವೆಯಾಗ ಅದಿನ್ನ ಭಾರಿ ಆಗಿತ್ತಲ್ಲ, ನೆನಪೈತೇನ್ರಿ? ಹಾ, ಅದನ್ನ ಹೆಂಗ್ ಮರೆಯಕ್ಕಾಗ್ತೈತಿ ರಾಮು? ಬಾಯ್ಕಾಳು ಮೀನಿನ ಮಾರ್ಕೆಟ್ದಾಗ ನಮ್ಮ ಮದುವೆ ನೆಪ್ಪೈತಿದ್ದು. ಅದು ಸಟ್ಟ ಸರ್ವಜ್ಞ, ಊರೆಲ್ಲ ಮಲ್ಕೊಂಡಿತ್ತು. ನಮ್ಮ ಭಾವನೆಯರು ಮಾತ್ರ ಬಾಯ್ಕಾಳು ಮೀನಿನ ಮಾರ್ಕೆಟ್ದಾಗ ಜಗಿ ತುಂಬಿಸಿದ್ರು. ಗದ್ದಲನು ಭಾಳ ಇತ್ತು. ಹಿಂಗ ಬಾಯಿಕಾಯಿ ಮೀನಿನ ಮಾರ್ಕೆಟಿಗ ಬಾಬಾ ಸಾಹೇಬ್ ಮದುವೆ ತಯಾರಿತ್ತು. ಇದ್ದಕ್ಕಿದ್ದಂತೆ ಪಂಚಾಯತಿ ಸೇರಿಸಿದ್ರು. ಶಂಕರಪ್ಪನ ಮದುವೆ ಜೊತೆ ಗಟ್ಟಿ ಮಾಡಿ ಬಿಟ್ಟು ಒಳಗ ಮದುವೆ ಎಷ್ಟು ಮಂದಿ ಸರಿ? ನನ್ನ ಮಗಳಿಗೆ ನ್ಯಾಯ ಬೇಕು. ಮುಂದಾಕಿನ ಯಾರು ಲಗ್ನ ಅಂತಾರಂತ ಶಂಕರಪ್ಪ ಪಂಚಾಯತಿ ಸೇರಿಸಿದ. ಪಂಚಾಯತಿ ಒಳಗ ರಾಮಚೂರು ತಪ್ಪ ಒಪ್ಕೊಂಡ್ರು. ಪಂಚಾಯತಿಯವರು ಶಂಕರಪ್ಪನ ಮಗ ಅಥವಾ ಮದುವೆ ಖರ್ಚು ಮತ್ತು ಪಂಚಾಯತಿಯವರು ₹150 ದಂಡ ಕಟ್ಟಬೇಕಂತ ತೀರ್ಮಾನ ಮಾಡ್ತು. ಆತರ ಭೀಮನ್ ಲಗ್ನ ಕಡೆ ಲಕ್ಷ ಕೊಡೋಣ. ಮುಂಜಾಳೆ ಆತಂದ್ರ ಮಾರ್ಕೆಟ್ ಚಾಲು ಆಗ್ತದ. ನಡ್ರಿ ಏ ಆ ಹೂವಿನ ಹಾಕೊಂಬರು. ಕೊಂಬರು ಹೂವಿನ.
ಬಹಳ ಮಜವಾಗಿತ್ತಲ್ಲ. ಮಾರ್ಕೆಟಿನ ಗಟ್ಟೆಗಳೇ ಹಸೆಮಣೆಗಳಾಗಿದ್ದು ಎಲ್ಲ ಆ ಕಡೆ ತರಾತುರಿ. ಯಾಕಂದ್ರ ನಜಿಕ್ನ್ಯಾಗ ಮತ್ತ ಮಾರ್ಕೆಟ್ ಶುರು ಆಗ್ತದೆ. ಅಷ್ಟರೊಳಗ ನಾವು ಅಲ್ಲಿ ಜಾಗ ಖಾಲಿ ಮಾಡ್ಬೇಕಿತ್ತು. ಅದು ಎಲ್ಲ ಬಹಳ ಖುಷಿ ಖುಷಿ ಆಗಿದ್ರಲ್ಲ. ಖರೆ ಐತಿ ಸಾಹೇಬ್. ನಾನು ಒಂದ್ ಕಡೆಗೆ ಖುಷಿದಾಗ ಇದ್ದೆ, ಆದ್ರ ಇನ್ನೊಂದ್ ಕಡೆ ದುಃಖ ತುಂಬಿ ಆಗಿತ್ತು ಸಾಹೇಬ್. ನಮ್ಮ ತಾಯಿ ಇರ್ಬೇಕಿತ್ತೇನೋ, ನಮ್ಮ ಬಾಬ ಇರ್ಬೇಕಿತ್ತೇನೋ ಅನಿಸ್ತಿತ್ತು. ಮನಸ್ನಾಗ ನೋವಿನ ಸಮುದ್ರ ಹೆಚ್ಚಾಗಿತ್ತು ಸಾಹೇಬ್. ಹೌದ್ರ, ನನಗೂ ದುಃಖ ಆಗಿತ್ತು. ನನಗೂ ನಮ್ಮ ಅವ್ವನ ನೆನಪು ಉಮ್ಮಳಿಸಿ ಬರ್ತಿತ್ತು. ರಾಮು, ನಾ 5 ವರ್ಷದವಿದ್ದಾಗ ನಮ್ಮವ್ವ ಸಾತಾರದೂರೊಳಗ ಕೆಮ್ಮಿ ಕೆಮ್ಮಿ ತೀರ್ಕೊಂಡ್ಳು. ಮೂರು ನಕ್ಷತ್ರದಾಗ ಹುಟ್ಟಿದ ಈ ಹುಡುಗನಿ ಕೆಟ್ಟ ಕಾಲ್ಗುಣದಿಂದ ಭೀಮಾಯಿ ತೀರ್ಕೊಂಡ್ರು ಅಂತ ಊರೆಲ್ಲ ಮಾತಾಡ್ತಿತ್ತು. ಆಗ ನಮ್ಮತ್ತೆ ನಮ್ಮ ಬಾಬಾನಕ್ಕ ಮೀರಾಬಾಯಿ ನನ್ನ ಬಹಳ ಪ್ರೀತಿಯಿಂದ ಬೆಳೆಸಿದ್ರು. ತಾಯಿ ನನ್ನ ಬರ್ಲಾರ್ದಂಗ ಮಾಯ ಮಾಡಿತು. ಕರೆ ಅಂದ್ರ ಆಕಿನ ನಮ್ಮವ್ವ ಏನು ಅನಿಸ್ತಿತ್ತು. ಅವನೇ ಅಲ್ಲಿ ನೀವ್ ಹೇಳೋದು ಖರೆ ಐತಿ. ಅಮ್ಮ ಇದ್ದ ನನಗ ನೀರಾಗ್ತಾನ ಆಗಿತ್ತು. ನಮ್ಗೆ ಸುಬೇದಾರ್ ಮಾತಾಡೋದು ನನಗ ಸ್ವಂತ ಮಗಳ ಹಂಗ ನೋಡ್ಕೊತಿದ್ರು. ನಿಮ್ಗ್ ಗೊತ್ತಾಯ್ತಲ್ಲ, ಅವ್ರಿಗೆ ಅಂತ ಕರೀತಿದ್ದೆ. ಹೌದ್ರ, ನನಗೆ ಅದು ನಮ್ಮ ಅಪ್ಪನ ಬಹಳ ಜೀವ. ನನ್ನ ಶಿಕ್ಷಣದ ಹಿಂದಿನ ಪ್ರೇರಣಾ ಶಕ್ತಿನ ಅವರು. ಆದ್ರ ಅವ್ವ ಸತ್ ಮೇಲೆ ಅಪ್ಪ 2ನೇ ಲಗ್ನ ಆದ. ಜೀಜಾಬಾಯಿಯನ್ನು ಮಲ್ತಾ ಈ ಮನೆಗೆ ಬಂದರು. ಆಕೆ ಎಂದು ನನಗ ತಾಯಿ ಆಗ್ಬೇಕು, ಆಕೆ ನನಗೂ ಆಗ್ಬರ್ಲಿಲ್ಲ. ಆದ್ರ ಈಗೀಗ ಅನಿಸ್ತೈತಿ, ನಾ ಸುಮ್ಮನೆ ಆಕಿ ಮನಸ್ಸನ್ನ ಬಹಳ ನೋಯಿಸಿದ್ನಿ. ಸಂಬಂಧಗಳು ಹಿಂಗೆ ಇರ್ತಾವಂತ ಹೇಳಕ್ ಬರೋದಿಲ್ಲ ಸಾಹೇಬ್. ಇವತ್ತಿತ್ತು ನಾಳೆ ಇರ್ತೈತಿ ಅನ್ನೋದು ಯಾವ ಕೈಯಾಗ ಐತಿ? ಎಲ್ಲ ದೇವ್ರ ಕೈಯಾಗ ಐತಿ. ರಾಮು, ನೀ ಇನ್ನ ನಿನ್ನ ದವ್ಯ ಭಕ್ತಿ ಬಿಟ್ಟಿಲ್ಲ ಅಂತ ಕಾಣ್ತದ. ಯಾಕಂಗಂತೀರಿ ಸಾಹೇಬ್? ನಿನ್ನ ಮಾತು ಕೇಳಿ ಹಂಗ ಅಂದ್ಕೊಂಡಿ ರಾಮು. ಈ ದೈವ ಭಕ್ತಿ ಸಲುವಾಗಿ ನಮ್ಮಿಬ್ಬರ ಮಧ್ಯೆ ಜಗಳ ಬಂದುದು ಮರ್ತಿ. ಅದೇ ಹೆಂಗ್ ಬರ್ತೈತಿ ಸಾಹೇಬ್? ನಾ ದೇವ್ರ ಬಿಟ್ರ ನಂಬ್ಕೋತ ಬಂದೈತಿ. ಕಷ್ಟದಾಗ ದೇವ್ರ ನಮ್ ಕೈ ಹಿಡಿತಾನಂತ ನಂಬುದೈತಿ ಸಾಹೇಬ್. ಆದ್ರ ಖರೆ ಹಕ್ಕಿಗತ್ ಏನಂತ ನೀವ ತಿಳಿಸಿದ್ರು ನೋಡ್ರಿ. ಆ ದಿನ ನೀವು ಬಹಳ ಸಿಟ್ಟಿಗೆ ಬಂದಿದ್ರಲ್ಲ. la 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 la
ನಿಮ್ಗೊಂದು ಮಾತು ಕೇಳಬೇಕು ಅಂತ ಮಾಡೀನಿ. ಕೇಳಿ ಏನ್ರಿ? ಹೇಳು ರಾಮು. ಇಷ್ಟು ವರ್ಷ ನಾನೀಗ ಏನನ್ನು ಕೇಳಬೇಕಿಲ್ಲ. ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಏನನ್ನು ಕೇಳಿಲ್ಲ. ಬರೀ ನಾನು ನನ್ನ ಸಂಸಾರ, ಮಗು ಚಲೋ ಇರಲಿ ಅಂತ ನಾ ಕೇಳ್ಬೋದ ಬಂದೀನಿ. ಆದ್ರ ಇವತ್ತು ಪಂಡ್ರಾಪುರಕ್ಕೆ ಹೋಗಿ ಪಾಂಡ್ರಂಗನ ದರ್ಶನ ಮಾಡ್ಕೊಂಡು ಹರಕೆ ಕಟ್ಕೊಂಡ್ರ ಎಲ್ಲ ಚಲೋ ಆಗ್ತೈತಿ ಅಂತ ಸಾಹೇಬ್. ರಾಮು, ಹೇಳಿ ಕೇಳಕತ್ತಿ. ಮೈ ಮೇಲ ಕಬರಿಗೆ ಬರೈತಿಲ್ಲೋ. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಅತಿ ಆದ್ರ ಅಮೃತನು ವಿಷ ಆಗ್ತೈತಿ, ನೆನ್ಪಿಟ್ಕೋ. ನೋಡ್ ರಾಮು, ನನಗದು ಬೇಕಾಗಿಲ್ಲ. ಅವುಗಳ ಮ್ಯಾಲ ನನಗ ವಿಶ್ವಾಸ ಇಲ್ಲ ರಾಮು. ಸಾಹೇಬ್, ಹಂಗಾರ ನಾವು ಒಬ್ಬಕ್ಕೆ ಹೋಗಕ್ಕಾರ ಅವಕಾಶ ಮಾಡ್ಕೊಡ್ರಿ. ಸಾಧ್ಯ ಇಲ್ಲ ರಾಮು. ಅಲ್ಲ ರಾಮು, ನಿನಗೆ ಯಾಕಿಂತ ಹುಚ್ಚು ಅಂತೀನಿ. ನೀ ಮನೆಯೊಳಗ ಪೂಜಾ ಪಾಠ ಮಾಡಿದಾಗ ನಾ ಅಡ್ಡ ಬರಲಿಲ್ಲ. ನೀ ಉಪವಾಸ ಮಾಡಿದಾಗ, ವ್ರತ ಮಾಡಿದಾಗ ನಾ ನಿನ್ನ ತಡಿಲಿಲ್ಲ. ಯಾಕಂದ್ರ ಅದು ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ. ನಾ ಅದನ್ನು ಗೌರವಿಸ್ತೇನೆ. ಆದ್ರ ಪಂಡ್ರಾಪುರ ಹೆಸರು ಮಾತ್ರ ನನ್ನ ಮುಂದೆ ತೆಗಿಬೇಡ ರಾಮು. ಸಾಹೇಬ್, ಹೌದು ರಾಮು, ಇದ ಭಕ್ತಿ ಹುಚ್ಚಿನಾಗ ನನ್ನ ಬಾಳರಾಮನ ಹೆಂಡತಿ ತೀರ್ಕೊಂಡಿದೆ. ಅದು ನಿನಗೂ ಗೊತ್ತೈತಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿನ ನೀನು. ಎಷ್ಟೋ ಜನ ಪಂಡ್ರಾಪುರದ ಚಂದ್ರಭಾಗ ನದಿಯೊಳಗ ಭಕ್ತಿಯಿಂದ ಮುಳುಗೇಳುವಾಗ ಪ್ರವಾಹ ಬಂದು ದಿಕ್ಕಿದ್ದಂಗ ಸತ್ತು ಹೋಗ್ಯಾರ. ಎಷ್ಟೋ ಮಂದಿ ಆ ಪಂಡ್ರಾಪುರದ ಪಾಂಡುರಂಗನ ದರ್ಶನ ಪಡೆಯಕ್ಕೆ ಹೋಗಿ ಜನರ ಕಾಲ್ ತುಳಿತಕ್ಕೆ ಸಿಕ್ಕು ಸತ್ತು ಹೋಗ್ಯಾರು. ಭಕ್ತರನ್ನ ರಕ್ಷಣೆ ಮಾಡದ ಪಾಂಡುರಂಗ ಹೆಂಗ ದೇವರಾಗ್ತಾನು? ಇಂಥ ದೇವರಿದ್ರ ಯಾವ ಉಪಯೋಗ ಇಲ್ಲ, ತಿಳ್ಕೋ. ಸಾಹೇಬ್, ಕೆಟ್ಟ ಕಾಲ ಬಂದ್ರ ಬರೋ ಅವಘಡಗಳನ್ನ ಯಾರು ತಡೆಯಕ್ಕಾಗೋದಿಲ್ಲ. ಹಂಗ ಯಾರ ನಸೀಬ್ ಹೆಂಗಿರ್ತದ ಹಂಗ ಆಕೈತಿ ಸಾಹೇಬ್. ಈ ನಶೀಬು ಹಣೆ ಬರಂತ ನೀವೆಲ್ಲ ಅಂಧವಿಶ್ವಾಸ ಇಟ್ಕೊಂಡಿರಿ. ಈ ಅಂಧವಿಶ್ವಾಸದಿಂದ ನಮ್ಮ ಮಂದಿ ಇನ್ನೂ ಉದ್ಧಾರ ಆಗಿಲ್ಲ. ಯಾರಿಗೆ ಯಾವಾಗ ತಾ ಗುಲಾಮಾಗಿನಂತ ತಿಳಿಯೋದಿಲ್ಲೋ ಅಲ್ಲಿ ತನಕ ಅವ್ರಿಗೆ ಅರಿವು ಅನ್ನೋದು ಇರೋದಿಲ್ಲ. ಮರಿವಿನೊಳಗ ಗುದುಮುರಿಗೆ ಹಾಕೋದನ್ನ ನಿಲ್ಸೋದಿಲ್ಲ. ಸಾಹೇಬ್, ನಿಮಗ ಅದು ಅಂಧ ವಿಶ್ವಾಸ ಅಂತ ಅನ್ನಿಸ್ಬೋದು. ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳು ಯಾರು ಬದುಕುಳಿಲಿಲ್ಲ. ನಾನು ಮೊದಲು ಅನ್ಕೊಂಡಿದ್ದೆ ಯಾವ ಮಕ್ಕಳು ತಂದೆ ತಾಯಿ ಎದುರು ಸಾಯಬಾರ್ದು ಅಂತ. ಆದ್ರೆ ನಮ್ಗ ಈಗ ಅನ್ಸಕತ್ತೈತಿ ಯಾವ ಮಕ್ಕಳು ತಂದೆ ತಾಯಿ ಎದುರು ಸಾಯಬಾರ್ದು ಅಂತ. ಅದಕ್ಕ ನನಗೂ ಇತ್ತು. ರಾಜರತ್ನ ಹುಟ್ಟಿದಾಗ ಅವನನ್ನು ವಾರಸ್ದಾರ ಅಂತನಂತ ಬಹಳ ಖುಷಿ ಪಟ್ಟೆ. ಆದ್ರೆ ಬರೀ 1.5 ವರ್ಷದಾಗ ಅವನ ನಮ್ಮನ್ನು ಬಿಟ್ಟು ಹೋದ. ಗಂಗಾವತಿ ಮುಖ ಸಹಿತ ನೋಡಕ್ ಸಿಗ್ಲಿಲ್ಲ. ಇನ್ನು ಮತಿ ಎಂತ ಚೆಂದ ಕೂತಿತ್ತಲ್ಲ. ಸಾಹೇಬ್, ಆ ನೆಂಪ್ ತೆಗಿಬೇಡ್ರಿ. ಆ ನೆಂಪ್ ತೆಗೆದ್ರ ನನ್ನ ಹೊಟ್ಟೆಯಾಗಿ ಕಳ್ಳ ಕಿವುಚದಂಗಾಗ್ತೈತಿ ಸಾಹೇಬ್, ಕಿವುಚದಂಗಾಗ್ತೈತಿ. ಸಾಹೇಬ್, ಮುಂದ ಹಿಂಗಾಗ್ಬಾರ್ದು ಅಂತನ ಪಂಡ್ರಾಪುರಕ್ಕೆ ಹೋಗಿ ಪಾಂಡ್ರಂಗನ ದರ್ಶನ ಮಾಡ್ಕೊಂಡು ಹರಕೆ ಕಟ್ಕೊಂಡ್ರ ಎಲ್ಲ ಚಲೋ ಆಗ್ತೈತಂತ ಸಾಹೇಬ್. ಬ್ಯಾಡ ರಾಮು, ದೇವರು ಇಂದ್ರನ ವಿಷಯ ಮುಂದೆ ಕೇಳ ಸದಸ್ಯ ಬೇಡ. ಪಾಂಡವನ ದರ್ಶನ ಬಿಡಲಿಲ್ಲ. ನೋಡ ಪಾಂಡ ಹೆಂಗ್ ದೇವತ ಇದನ್ನ ತೆಳಗಿಂದ ತೆಗೆದು ಹಾಕು. ಸಾಹೇಬ್, ಈ ಬಿಡಿ ಯಾಕೆ ಬೇಡ? ಖರೆ ಹೇಳುವಂತಾಗಲ್ಲ. ಬೇಗ ರವೆ ಕೊಡುವಂತ ಈ ಹೇಳಿ. ಆರ ನಮ್ಮ ನಕಾರ ರಕ್ಷಕ್ಯಾಗ ಆಚರಣೆ ಮಾಡಿ. ಅವನ ಇನ್ನು ಹೆಂಗ್ ಆ ಬಾಳ ಮಂದಿರ ಕೈಶಾಲ ಹೋಗಿ ದರ್ಶನ ಪಡೆದು ಹಂಚೋದಾಗಿಲ್ಲ. ನಾವೆಲ್ಲ ಬೇಕು, ನಮ್ಮ ಸಮಾನ ಓದಬೇಕು ಅನ್ನೋ ಉದ್ದೇಶ ಇತ್ತು. ಈ ದೇವರು ದಿಂಡು ಎಲ್ಲ ಸುಳ್ಳದವು.
ನಾವು ಹಿಂದೂಗಳು ತಪ್ಪು ಚಾ ಮಾಡೋ ಮುಂದಿರುವಾಗ ನಮ್ಮನ್ನು ಬಿಟ್ಕೊಳ್ಳೋದಿಲ್ಲ. ಮಡಿ ಮೈಲಿಗಂತಾರು ನಮ್ಮ ಕಾರಣಕ್ಕ ಸಂಘರ್ಷ ಶುರು ಮಾಡೀನಿ. ಸಾಹೇಬ್, ನಿಮ್ಗ ಸಿದ್ಧತೆ ಅಂತ ಮಾನವೀಯತೆ ಸಮಾನತೆ ಇಲ್ಲದ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಮನುಷ್ಯನ ಮನರಿಗಣೆ ಮಾಡೋದು ಅವಶ್ಯ ಇಲ್ಲ. ನಾವು ಯಾಕೆ ಹೊಸ ಪಂಡ್ರಾಪುರ ಕಟ್ಟಬಾರದು? ಬೆಳಕಿನ ಕಡೆ ಒಯ್ಯೋ ಪಂಡ್ರಾಪುರ ನಾವಾಗಬೇಕು. ಇಲ್ಲಿ ಶಾಂತಿ ನೆಮ್ಮದಿ ಸೋದರತ್ವ ಬಂಧುತ್ವದ ಹೊರೆ ಅರಿಬೇಕು. ಆತ್ಮ ಗೌರವ ಇರುವಂತ ನಮ್ಮನೆ ಹೊಸ ಪಂಡ್ರಾಪುರ ಮನುಷ್ಯರನ್ನಾಗಿ ನೋಡ್ತೈತಿ. ಮಡಿ ಮೈಲಿಗೆ ಮೇಲೆ ಕೀಳು ಜಾಟ್ಯವೆಲ್ಲ ತೊಳಿ ಹೋಗ್ತಾವು. ಈ ದೇಶಕ್ಕ ಹೊಸ ಬೆಳಕು ಮೂಡಿ ಬರ್ತೈತಿ. ಈ ದೇಶಕ್ಕ ಹೊಸ ಬೆಳಕು ಮೂಡಿ ಬರ್ತೈತಿ. ಹೊಸ ಬೆಳಕು. ಹೋಗೋಣ ಬಾಬರ ಹಾದಿಲಿ ನಡೆಯೋಣ. ಅಂಧಕಾರವನ್ನು ತೊಲಗಿಸಲು ಶಿಕ್ಷಣದ ನಡೆ, ಮೇಲು ಕೀಳು ಹೋರಾಟದ ನಡೆ. ಅಂಧಕಾರವನ್ನು ತೊಲಗಿಸಲು ಶಿಕ್ಷಣದ ನಡೆ, ಮೇಲು ಕೀಳನ್ನು ತೊಲಗಿಸಲು ಹೋರಾಟದ ನಡೆ. ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ, ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ. ಹೋಗೋಣ ಹೋಗೋಣ ಬಾಬರ ಹಾದಿಲಿ ನಡೆಯೋಣ. ಹೋಗೋಣ ಹೋಗೋಣ ಬಾಬರ ಹಾದಿಲಿ ನಡೆಯೋಣ. ಈಗ ರಮಾಬಾಯಿ ತಲೆಯೊಳಗಿದ್ದ ದೇವರು ದೇವರನ್ನು ಅಳಿಸಿದ್ದಾರೆ. ಅಜ್ಞಾನದ ಅಂಧಕಾರಗಳ ಮುಂದೆ ಜ್ಞಾನದ ಬೆಳಕಿನ ಕಡೆ ಒಯ್ಯೋ ಪಂಡ್ರಾಪುರ ನಾವಾಗಬೇಕು. ಅಲ್ಲಿ ಶಿಕ್ಷಣ ಸಂಘಟನೆ ಹೋರಾಟದ ಕಡೆ ನಮ್ಮ ನಡೆಯಾಗಬೇಕು. ನೆಮ್ಮದಿಯ ತಾಣಾಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಮಾಬಾಯಿ ಹೀಗೆ ಹೇಳಿದ್ರು. ಅಂದ್ರ ರಮಾಬಾಯಿ ನೀವು ಹೇಳೋ ಮಾತು ಖರೆ ಐತಿ. ನಾನೇ ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದೆ. ದೇವರು ದೀನರು ಎಲ್ಲ ಸುಳ್ಳದವಂತ ನಮ್ಮನ್ನು ಕುರಿತು ಹೇಳಿದ್ರು. ಹೌದಲ್ಲೋ? ಹೌದು. ಅಜ್ಞಾನದ ಅಂಧಕಾರಗಳಿಗೆ ಮುಳುಗಿರೋ ಜನರನ್ನ ಜ್ಞಾನದ ಬೆಳಕಿನ ಕಡೆ ಒಯ್ದು ಶಿಕ್ಷಣ ಸಂಘಟನೆ ಹೋರಾಟದ ಕಡೆ ನಮ್ಮ ನಡೆಯಾಗಬೇಕು. ನಮ್ಮ ನಡೆಯಾಗಬೇಕು. ಸಾಹೇಬ್, ನೀವು ಇನ್ನೊಂದು ಮಾತು ಹೇಳ್ಬೇಕು ಅಂತ ಮಾಡೀನಿ. ಹೇಳಿ ಏನ್ರಿ? ಸಾಹೇಬ್, ಸಾಹೇಬ್, ನೀವಿನ್ನೂ ಕಲಿಬೇಕು ಅಂತ ಮಾಡಿರೇನು? ಶಿಕ್ಷಣಕ್ಕ ಪೂರ್ಣ ವಿರಾಮ ಇರೋದಿಲ್ಲ. ನಾವು ಮನುಷ್ಯ ಸಾಯ ತನಕ ಕಲ್ಕೊಂತಾನೆ ಇರ್ಬೇಕಾಗ್ತದೆ. ಸಾಹೇಬ್, ನೀವೀಗಾಗಲೇ ಯಾರು ಕಲಿಲಾದಷ್ಟು ಶಿಕ್ಷಣ ಪಡೆದಿರಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ ಸಮಾಜದಾಗ ಯಾವ ಮನುಷ್ಯ ಶಿಕ್ಷಣ ಪಡೆಯಕ ನಿರ್ಬಂಧ ಇತ್ತು ಅಂತ ಮನುಷ್ಯ ಸಾಕಷ್ಟು ಶಿಕ್ಷಣ ಪಡೆದಾನ ಅಂತ ಸಾಮಾನ್ಯ ಮಾತಲ್ಲ. ನೀವು ಕಲ್ತೀರಿ, ಸಾಥ್ ತೋರಿಸಿದ್ದೀರಿ. ಸಾಕಲ್ಲ, ಇನ್ನು ಕಲಿಬೇಕು ಅಂದ್ರ ಎಲ್ಲ ಮರಿಬೇಕು ಅಂತ ಅರ್ಥ ಏನ್ರಿ? ಕೆಲಸದಿಂದ ಮನೆಗೆ ಬರ್ತೀರಿ, ರೂಮ್ದಾಗ ಹೋಗಿ ಓದ್ಕೋತಾ ಬರ್ಕೋತಾ ಕೂಡ್ತೀರಿ. ಮನೆಗೆ ಏನೈತಿ ಏನಿಲ್ಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿರಿ? ಮನೆಗಿನ ಮಂದಿ ಉಂಟಾರೋ ತಿಂತಾರೋ ಅಂತ ಕೇಳಾಕ ನಿಮಗೆ ಬರೋದಿಲ್ಲ ಸಾಹೇಬ್.
ನನಗೆ ಓದಬೇಕನ್ನೋದ ಬಹಳ ಇದೆ. ಸಾಹೇಬ್ ಇದನ್ನ ನೀವು ಹಠ ಅಂತಾರೆ, ಹುಚ್ಚ ಅಂತಾರೆ. ಹೌದು, ಅಕ್ಷರದ ಹುಚ್ಚತ್ಕೊಂಡವನ ಈ ಅಕ್ಷರದ ಹುಚ್ಚಿನಿಂದ ಏನಾರ ಪ್ರಯತ್ನ ಮಾಡಕ ಪ್ರಯತ್ನ ನಡೆಸಿ ಸಾಹೇಬ್ ನಾ ಕಲಿಯ ಕಡ್ಡಿ ಮಾಡಿದ ಮಂದಿ ಮುಂದ ತಿಳಿಯುತ್ತೀನಿ. ಈ ಜಗತ್ನಾಗ ಎಷ್ಟು ಮಂದಿ ಕಲಿತಾರಲ್ಲ ಅವರೆಲ್ಲರಿಗಿಂತ ಹೆಚ್ಚು ಕಲಿಬೇಕು ಅಂದ್ಕೊಂಡವನ, ಎಲ್ಲಾನೇ ಕಲಿಬೇಕು ಅಂದ್ಕೊಂಡವ. ಇದನ್ನ ನೀನು ಹಠಾಂತರ ತಿಳ್ಕೊ, ಹುಚ್ಚಂತರ ತಿಳ್ಕೊ. ಸಾಹೇಬ್ ಹಠದ ಹುಚ್ಚು ನನಗೆ ತಿಳಿಯೋದಿಲ್ಲ. ಆದ್ರ ಊಟ ನೀತಿ ಬಿಟ್ಟು ಇದೆಂತ ಅಭ್ಯಾಸ ಮಾಡ್ತೀನಿ. ಮಕ್ಕಳ ಚಿಂತೆ ನೀವು ಮಾಡಬೇಡ್ರಿ, ಅವ್ರನ್ನ ನೋಡ್ಕೊಳಕ ನಾನು ಅದೇನಿ. ಕಮ್ಮಿಯಿಂದ ಕಮ್ಮಿ ನೀವು ನಿಮ್ಮ ಊಟ ನೀತಿ ಮೇಲಾದ್ರೂ ಲಕ್ಷ್ಯ ಕೊಡ್ರಿ. ಸಾಹೇಬ್ ನಿಮ್ಗ ಕೈ ಮುಗಿ ಕೇಳ್ಕೊತೀನಿ, ಸಾಕಿ ಅನ್ನೋದು ಸಾಹೇಬ್. ರಾಮು, ಹೀಗೆಲ್ಲ ಮಾಡಬೇಡ ರಾಮು. ಊಟ ಮಾಡಿ ಮಜಾ ತಿರಿ ಗಾಳಿ ಕಳೆಯೋದು ನನಗ ಪಸಂದಿಲ್ಲ. ನಾವು ಓದ್ಬೇಕು, ಈ ಜಗತ್ತಿನ ಒಳವಕ್ಕೂ ತಿಳಿಬೇಕು. ನಾ ಕಲಿಯ ಗಡ್ಡಿ ಮಾಡಿದ ಮಂದಿ ಮುಂದ ತಲೆ ಎತ್ತಿ ನಿಲ್ಬೇಕು. ಅಜ್ಞಾನದ ಅಂಧಕಾರದೊಳಗಿರೋ ನಮ್ಮ ಜನರನ್ನ ಬೆಳಕಿನ ಕಡೆ ಒಯ್ಬೇಕು. ಶೋಷಣೆ ಮಾಡೋ ಮಂದಿಗೆ ತಕ್ಕ ಪಾಠ ಕಲಿಸ್ಬೇಕು. ಬಹಳ ಸಣ್ಣವಿದ್ದಾಗಲಿಂದ ನನಗೆ ಕನಸೈತಿ ರಾಮು, ಇದು ನನಗೆ ಕನಸೈತಿ. ಸಾಹೇಬ್ ನಿಮಗೆ ನಾನು ಕನಸಷ್ಟೇ ಐತೇನೆ, ಯಾಕ ನಮಗ್ ಕನಸಿರೋದಿಲ್ಲ. ಮದುವೆಯ ಹೊಸದಾಗ ನೀವು ವಿದೇಶಕ್ಕ ಓದಕ್ ಹೋಗಿದ್ರಿ, ಅವಾಗ ನನಗೆ ಏನಾದ್ರೂ ಹೇಳಿದ್ರಿ. ಈಗ ಮತ್ ಹೋಗಕ್ ತಯಾರಾಗಿರಿ. ಇದಕ್ಕ ನನ್ನ ತಕರಾರ್ ಐತಿ ಸಾಹೇಬ್. ರಾಮು, ಹುಚ್ಚರಂಗ ಮಾತಾಡಬೇಡ. ನನ್ನ ಅಭ್ಯಾಸ ಇನ್ನು ಪೂರ್ತಿ ಆಗ್ತದೆ. ಈ ಸಲ ಹೋಗಿ ಬ್ಯಾರಿಸ್ಟರ್ ಪದವಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ, ಸಮಾಧಾನ ಅನ್ಸೋದಿಲ್ಲ ರಾಮು. ಸಾಹೇಬ್ ಯಾಕೆ ಇಷ್ಟ ಹಠ ಮಾಡ್ತೀರಿ? ಈಗ ನಾವು ಆರಾಮಾಗಿಲ್ಲ. 4.5 ಪಗಾರ ಬರ್ತೈತಿ. ರಾಜ ನಂಗೆ ಇರಕ್ ಆಗೋದಿಲ್ಲ ಸಾಹೇಬ್. ಹೌದು ರಾಮು, ನಿನ್ನ ಮಾತು ಕರೆ. 400 ಪಗಾರ ಸಿಗ್ತೈತಿ, ಇದ್ರ ರಾಜನಾಗಿರ್ಬಹುದಿತ್ತು. ಆದ್ರ ನಾ ಕಲಿಬೇಕು ಅನ್ನೋ ಹಂಬಲ ಬಹಳ ಐತಿ. ಅದಕ್ಕಂತ ಮಣಿ ನಡ್ತಕ್ಕ ಬರೀ 100 ರೂಪಾಯಿ ಕೊಟ್ಟು ಉಳಿದ ರೊಕ್ಕ ಜಮಾ ಮಾಡಕತ್ತೀನಿ. ಈಗ ಸ್ವಿಡನ್ ಹ್ಯಾಮ್ ಕಾಲೇಜ್ದಾಗಿರೋ ನನ್ನ ಮಾಸ್ತರ್ತಿ ಕಾಯಂದಲ್ಲ, ತಾತ್ಪೂರ್ತಿಗೆ ಬರೀ 2 ವರ್ಷ ಅಷ್ಟ. ಇದೆಲ್ಲ ಯಾಕೆ ತಿಳಿಯೋದಿಲ್ಲ ನಿನ್ನ? ಹೌದ್ರಿ ಸಾಹೇಬ್, ನನಗೇನು ತಿಳಿಯೋದಿಲ್ಲ. ಮಾವರಂಗಿದ್ದ ಅಪ್ಪ ತೀರ್ಕೊಟ್ರು. ಹಡೆದವನಿಗಿಂತ ಮೀರಾಗ್ತೇನೋ ತೀರ್ಕೊಂಡ್ರು. ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳು ಯಾರು ಬದುಕುಳಿಲಿಲ್ಲ. ಯಶವಂತನು ಆಗಾಗ ಮೈಯಾಗ ಆರಾಮಿದ್ದಲ್ಲ ಇರ್ತಾನೆ. ನಿಮಗ ನಿಮ್ಮ ಅಭ್ಯಾಸ ಚಿಂತೆ. ನಾನು ಏನು ತಿಳಿಯದ ಅಡಾಡಿ ಹೆಣ್ಮಗಳದೀನಿ ಸಾಹೇಬ್, ಅಡಾಡಿ ಹೆಣ್ಮಗಳದೀನಿ. ಮಣಿ ಬಗ್ಗೆ ನನಗ ಕಬ್ಬರು ಇರೋದಿಲ್ಲ ಅಂತ ತಿಳಿದೇನೆ. ಎಲ್ಲ ಗೊತ್ತೈತಿ ನನಗ. ಒಳಗೊಳಗ ನೋವು ಉಣ್ಣಾಕತ್ತಿ, ಹೊರಗೆ ತೋರಿಸ್ಕೊಳ್ಳೋದಿಲ್ಲ ಅಷ್ಟ. ಯಾಕಂದ್ರ ಹೊರಗ 108 ತೊಂದರೆ ಅದ, ಒಳಗೂ ಅದ. 2 ಸೇರಿ ಮಾನಸಿಕ ಮಾಡ್ಕೊಂಡು ಹುಚ್ಚಾಗೋಕ್ಕಿಂತ ಅಭ್ಯಾಸ ಮಾಡೋ ಹುಚ್ಚಾಗೀನಿ. ಈ ಅಭ್ಯಾಸ ಹುಚ್ಚಿನಿಂದ ಪ್ರಯತ್ನಿಸಿ ಜೀವನದಲ್ಲಿ ಬಹಳ ಮೈ ಚಲೋ ಐತಾ, ಮೈ ಚಲೋ ಐತಾ, ಜನ ಚಲೋ ಐತಾ, ಜನ ಚಲೋ ಐತಾ. ಈ ಜಗ ಚಲೋ ನಾ ಚಲೋ ಐತಾ. ಈ ಜಗ ನಮ್ಮ ಹೆಂಡತಿ ಮಗು ಒಂದು ಯಾಕೆ ಈ ಜಗತ್ನಾಗ ಹೆಂಡತಿ ಇರ್ತಾಳೋ ನಾನು ಯಾಕೆ ಮಾಡೋ ಮಗನು ಮಗಳು ಚಲೋ ಇರಲಿ ಅಂತ ಕೇಳೋಣ. ನಂಗೆ ಏನಾದ ನೀ ಮಾಡಿ ಸಾಹೇಬ್, ಸಾಹೇಬ್ ನೀ ಭಾಳ ಗೊತ್ತಿಲ್ಲ, ಆದ್ರ
ಅವುಗಳಿಗೆ ಉತ್ತರ ಕೊಡಪ್ಪ ಕೆಲವೊಮ್ಮೆ ನನ್ನಿಂದ ಆಗೋದಿಲ್ಲ. ನನಗೆ ಮನಿ ಮಾಡಿ ಅಂತ ಹೇಳಿದ್ರ ಯಾರು ಕ್ಯಾರೆ ಅಂತ ನೋಡ್ರಿ ಗುಡ್ಡ ಐತ್ರಿ ಬಾಳ ಚಂದ ಐತಿ ನೋಡ್ರಿ ಹತ್ರ ಹೋದಾಗ ಸಂಸಾರವನ್ನು ಯಾಕೆ ನೋಡ್ತೀರಪ್ಪ ಎಂತೆಂತರೋ ತಿಳಿತಾರೆ ತಿಳ್ಕೋ. ಹಂಗಾರ ನಿಮ್ಗೆ ಗೊತ್ತೈತೇನ್ರಿ ಸಂಸಾರ ಅಂದ್ರೆ ಏನೋ ಗಂಡ ಹೆಂಡತಿ ಅಂದ್ರ ಮಕ್ಕಳ ಮರಗಳ ಏನಂತ ನಿಮ್ಗೆ ಗೊತ್ತೈತೇನ್ರಿ? ಹಂಗಾರ ಮತ್ತೆ ನೀವೇನಿಲ್ಲ ನಮ್ಮ ಸಂಸಾರದಾಗ ಸುಖ ದುಃಖ ಎರಡು ಇರ್ತಾವ. ಸಂಸಾರದ ಕಷ್ಟ ಸುಖ ಇರ್ತಾವ. ಗಂಡ ಹೆಂಡತಿ ಜಗಳ ಅಂತೂ ಮಾಮೂಲಿಯಾಗಿ ಇದ್ದೇ ಇರ್ತಾವ. ಗಂಡ ಹೆಂಡತಿ ಜಗಳ ಆಗಿಲ್ಲ ನೋಡು, ಗಂಡ ಹೆಂಡತಿ ನೋಡ್ಬೇಕು ಏನಾದ್ರು ಇರ್ಬೋದು ಅಂತ ಜನ ಮಾತಾಡ್ಬೋದಲ್ಲ. ಗಂಡ ಹೆಂಡತಿ ಜಗಳ ಆಡ್ತಿರ್ಬೇಕು. ಜಗಳ ಹೆಂಗ್ ಆಡ್ಬೇಕು ಅಂತಂದ್ರಿ ನಂದ ಜೀವ ಇರ್ಬೇಕು. ಆಗ್ಬಿಡ್ರಪ್ಪ. ಈಗ ಕತೆ ಮುಂದುವರಿಸ್ರಿ. ಬಾಬಾ ಸಾಹೇಬರು ಅಮೆರಿಕಕ್ಕೆ ಹೋದ್ಯಾರ ಅವ್ರ ಮುಂದೊಳಗೆ ಭಾಳ ಕಷ್ಟಗಳು ಮುಗಿದ್ವು. ಆದ್ರೆ ರಮಾಬಾಯಿ ಗಟ್ಟಿ ಮನಸ್ಸು ಮಾಡಿದಂದ್ರೆ ಅವ್ರ ಸಂಸಾರ ಹಾದಿ ಬರ್ತಿತ್ತು. ಇದು ನಾನು ಹೇಳಲ್ಲ, ಅದು ಕೂತ್ಕೊಂಡು ಮತ್ತು ರಮಾಬಾಯಿ ಆಡಳಿತರು ಮಾತಾಡ್ತಲ್ಲ ಆಡಳಿತಪ್ಪ ನಡ್ರಿ ನಡ್ರಿ. ನೀತಿ ಇರ್ತಿದ್ರ ರೋಗ ಹೆಚ್ಚಾಗ್ತಿದ್ರ ಇಲ್ಲ ಸಾಹೇಬ್, ನನ್ಗ ನಿದ್ದಿನ ಬರ್ಬಾರ್ದು. ನೀವ್ ಹೆಂಗ್ ಬೆಳತನ ಕೂತು ಅಭ್ಯಾಸ ಮಾಡ್ತಿರಲ್ಲ ಹಂಗ ನನ್ಗೂ ನಿದ್ದಿನೇ ಬರಬಾರ್ದು. ಎಷ್ಟೋ ಸತಿ ನಿದ್ದಿನ ಮಾಡ್ಬಾರ್ದು ಅನ್ಕೊಂಡಿದ್ದೀನಿ ಸಾಹೇಬ್. ಇಲ್ಲಲ್ಲ, ನಾ ಏನು ಅಭ್ಯಾಸ ಮಾಡ್ಕೊಂತ ನಿದ್ದೆ ಕಟ್ಟಿದ್ದ ನಿಜ. ನೀ ಯಾಕೆ ನಿದ್ದೆ ಬಿಟ್ಟಿರ್ತಿದ್ದಿ? ಅಥವಾ ನಾ ಮಲಗೋತನ ಮಲಗಬಾರ್ದು ಅನ್ನೋ ವಿಚಾರ ಏನಾದ್ರು ಇತ್ತೆ? ಅದೇನೋ ಖರೆ ಐತಿ. ನಿಮಗ್ ಗೊತ್ತಾಯ್ತಲ್ಲ ಸಾಹೇಬ್, ಆನಂದರಾವ್ ಬಾವುಜಿಯವ್ರು ತೀರ್ಕೊಂಡಾಗ ನೀವು ಹೊರದೇಶದಾಗಿದ್ರಿ. ಆಗ ನಮಗೆ ಇಲ್ಲಿ ಬಹಳ ಅಂದ್ರೆ ಬಹಳ ತ್ರಾಸ ಆಯ್ತು. ಬದುಕು ಹೆಂಗ್ ನಡೆಸ್ಬೇಕು ಅನ್ನೋ ಚಿಂತೆ ದೇವ್ರಿನಾಗ ಮೈಮ್ಯಾಗ ಬಂದ್ಬಿಟ್ಟಿತ್ತು ಸಾಹೇಬ್. ಆದ್ರೆ ಏನ್ ಮಾಡೋದು? ಹಳೆದೆಲ್ಲ ತಿಳ್ಕೊಂಡು ಏನ್ ಸಿಗ್ತೈತಿ? ಕೂತ್ ಹಾಕಿದ ನಾ ಮ್ಯಾಲ್ ತೆಗೆದಾದ್ರ ಏನ್ ಸಿಗ್ತೈತಿ ಸಾಹೇಬ್? ನಾವು ವಿದೇಶಕ್ಕೆ ಹೋದಾಗ ಬಹಳ ಕಷ್ಟದ ಪರಿಸ್ಥಿತಿಗಳಲ್ಲಿ ನೀವು ಬದುಕಿರಿ ಅನ್ನೋದು ನನಗೆ ಕಿವಿ ಬಿದ್ದೈತೆ. ಅದರಲ್ಲಿ ನಿನ್ನ ದುಡಿತದ ಕೆಲ ಪ್ರಸಂಗಗಳಂತೂ ನನ್ನ ಕಣ್ಣಾಗಿ ನೀರು ತಂದಾವು ರಾಮು, ನೀರು ತಂದಾವು. la 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 la
ಕೆಲಸ ಮಾಡಲಿಲ್ಲ ಅಂದ್ರೆ ನನ್ನ ಮನೆ ನಡೆಯಂಗಿಲ್ಲ. ನನ್ನ ಮಕ್ಕಳಿಗೆಲ್ಲ ಉಪವಾಸಕ್ಕಿರ್ಬೇಕಾಗ್ತದೆ. ನನಗೆ ಆರಾಮಿಲ್ಲ ಅಂದ್ರೆ ಬಿ ಹಂಗೆ ಕೆಲಸ ಮಾಡ್ತೀನಿ. ನಾನೇನಾದರೂ ತಪ್ಪಾದ್ರೆ ಕ್ಷಮ ಮಾಡ್ಬೇಕು. ಹುಡುಗಿಗೆಲ್ಲ ಕೆಲಸ ಹೋಗ್ರಿ, ಅವ್ರು ಬೇವನ ಮತ್ತು ನಮಗೆಲ್ಲ ಅಂತಂಗೈತಿ. ಕೆಲಸ ಮಾಡ್ತಿಲ್ಲ, ನಮಗೆ ಬಿಡಾತ್ರಿ. ಹಾಕ್ರಿ ಬಾರಿ. ಆತರ ಸಮಾಧಾನ ಆತರ ಅಲ್ಲ, ಒಂದು ಹೆಣ್ಮಗಳು ದುಡ್ಡು ತಿನ್ನಕತ್ತಾಳ, ಅದು ನಿಮ್ಗೆ ನೋಡಕ್ ಆಗಲ್ಲ. ಆತರ ನೀವು ಹೇಳಿದಾಗ ಆತರ ಹೋಗಿ ಕೆಲಸ ನೋಡ್ಕೋರಿ. ಕೆಲ್ಸಕ್ಕಂತ ಹೋಗಿ ಮಾಲೀಕರು ಕೆಲ್ಸಕ್ಕೆ ಬರ್ಬೇಡ ಅಂತೇಳಿ ಕೆಲಸದಿಂದ ತೆಗೆದುಹಾಕ್ತಿದ್ರು. ಮುಂದ ನಮ್ಮ ಜೀವನ ಹೆಂಗು ಅಂತ ನೆನೆಸ್ಕೊಂಡ್ರೆ ನಂಗೆ ಅಂಜಿಕೆ ಬರ್ತೈತಿ. ಮಗಳೇ, ಹೊಟ್ಟೆ ಹಸಿಕತ್ತದ? ಅಯ್ಯೋ ದೇವ್ರೇ, ಮನೆಗ ಕುಡ್ಸಕ ಹಾಲಿಲ್ಲ, ತಿನ್ಸಕ ಒಂದ್ ಹಿಡಿ ಅಕ್ಕಿ ಇಲ್ಲ. ಏನ್ ಮಾಡವಿ ಅಂತನೂ ತಿಳಿವಲ್ದು. ಗೌರ, ನೀನು ಈಗ ನೋಡ್ಕೊತಾ ಇರು. ನಾ ಬಾಜು ಮನೆ ಲಕ್ಷ್ಮಿ ಬಲ್ ಹೋಗಿ ಒಂದ್ ಹಿಡಿ ಹಿಟ್ಟು ಕಡ ತಗೊಂಡ್ ಬರ್ತೀನಿ. ಅಕ್ಕಿನ ಹಿಟ್ಟು ಕೇಳಿದಂತಂದ್ರ ಕೊಡಲ್ಲ ಅಂತ ಅನ್ಕೋತಿಲ್ಲ. ನಾ ಬರೋದನ್ನ ಈಗ ನೋಡ್ಕೋ ಗೌರ. ನಡುವೆ ಬಂಡಿ ಬದುಕು ನರಳುತ್ತಿದೆ, ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ. ಹುಟ್ಟು ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ, ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ, ನೋವಿನ ಕಥೆಯು ಹೇಳುತ್ತಿದೆ. ಗೌರ, ಬಾಯಿ. ನೀನ್ ಬಾಯಿ. ಗೌರ, ಮನ್ಯಾಗ ಮಕ್ಳಿಗೆ ತಿನ್ಸಕ ಅನ್ನ ಇಲ್ಲ, ಕುಡ್ಸಕ ಹಾಲಿಲ್ಲ. ಅದಕ್ಕ ಬಾಜು ಮನೆ ಲಕ್ಷ್ಮಿ ಬಲ್ಲಿ ಒಂದ್ ಹಿಡಿ ಹಿಟ್ಟು ತಗೊಂಡ್ ಬಂತು. ಅದು ನೀರ ಕಲ್ಸಿ ಇದೇ ಹಾಲಂತೇಳಿ ಮಕ್ಳಿಗೆ ಕುಡಿಸ್ಬಿಡ್ತೀನಿ. ನನ್ ಮಕ್ಳು ಹೊಟ್ಟಿಗೆ ನಾನೇ ಮೋಸ ಮಾಡಕತ್ತೀನಿ ಗೌರ, ನಾನು ಮೋಸ ಮಾಡಕತ್ತೀನಿ. ಇಲ್ಲ, ನಾನ್ ಹೇಳ್ತೀನಿ ಮಗು. ನಿಮ್ಮಪ್ಪ ಭೀಮರಾವ್ ಅಂಬೇಡ್ಕರ್ ಅವರು ಪರದೇಶದಾಗ ಎಷ್ಟು ಕಷ್ಟಪಡ್ಲತ್ತಾರ ಅಂತ ನೆನ್ಸ್ಕೊಂಡ ಅಷ್ಟೇ. ಇಲ್ಲ, ನಾನು ಆಡ್ತಿಲ್ಲ. ತಗೋ, ನೀನ್ ಹಾಲು ಕುಡಿ. ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ, ಪಟ್ಟ
ಮಳೆ ಬಾಗಿನೇ ಕೊಡುವಂತ ಡಾಕ್ಟ್ರು ತಳ್ಬಿಟ್ರು ಅಮ್ಮ. ಸಾವಿನ ನಡುವೆ ಬಂಡಿ ಬದುಕು ಪಟ್ಟಪಾಡಿನ ಮೌನದ ಕಥೆಯು ಹೇಳುತ್ತಿದೆ, ನೋವಿನ ಕಥೆಯು ಹೇಳುತ್ತಿದೆ. ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ, ಪಟ್ಟಪಾಡಿನ ಮೌನದ ಕಥೆಯು ಹೇಳುತ್ತಿದೆ, ನೋವಿನ ಕಥೆಯು ಹೇಳುತ್ತಿದೆ. ಬದುಕಿನುದ್ದಕ್ಕೂ ಕಷ್ಟಗಳಲ್ಲಿ ಎಂದ ಜೀವವಿದು, ಸುಖವ ಕಾಣದೆ ಸೇವೆಗೈದ ನಿಸ್ವಾರ್ಥ ಜೀವವಿದು. ಮತ್ತು ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ, ಪಾಡಿನ ಮೌನದ ಕಥೆಯು ಹೇಳುತ್ತಿದೆ, ನೋವಿನ ಕಥೆಯು ಹೇಳುತ್ತಿದೆ. Thank you.
ನಿಮ್ಗೇನು ಆಗಿಲ್ಲಲ್ಲ? ನಿನ್ಗೇನೂ ಆಗಿಲ್ಲಲ್ಲ ಅಕ್ಕ? ಇಲ್ಲ, ನಮ್ಗೇನು ಆಗೋದಿಲ್ಲ. ಒಂದು ಸಾವಿನ ನಡುವೆ ಒಂಟಿ ಬದುಕು ನರಳುತ್ತಿದೆ. ಪಟ್ಟಾಪಾಡಿನ ಮೌನದ ಕಥೆಯು ಹೇಳುತ್ತಿದೆ. ನೋಡಿನ ಕಥೆಯು ಹೇಳುತ್ತಿದೆ. ಕಥೆಯು ಹೇಳುತ್ತಿದೆ. ನೋವಿನ ಕಥೆಯು ಹೇಳುತ್ತಿದೆ. ರಾಮು, ಬದುಕಿನ ಎಂತೆಂಥ ಕಷ್ಟ ಅನುಭವಿಸಿ ಬಂದಿರಲ್ಲ. ಹಸಿವಾದ್ರ ಉಣ್ಣುವಂತ ಪರಿಸ್ಥಿತಿ ಇರಲಿಲ್ಲ. ತಿಗಿಲೆ ಹಾಕಿದ ಅರಿವೆ ಹಾಕೊಂಡು ತಿರುಗಾಡೋದ್ರಾಗ ಸುಖ ಕಾಣ್ತಿದ್ವಿ. ಆದ್ರ ಈಗ ಒಂದಿಷ್ಟು ನೆಮ್ಮದಿ ಸಿಕ್ಕೈತೆ. ಬೇಕಾದದ್ದನ್ನು ತೊಡಬಹುದು, ಬೇಕಾದದ್ದನ್ನು ತಿನ್ನಬಹುದು. ರಾಮು, ನೀ ಜಲ್ದಿ ಆರಾಮ. ಜಗತ್ತಿನ ಬೇರೆ ಬೇರೆ ಕಡೆ ಹೋಗಿ ಸುತ್ತಿ ಬರೋಣ. ನನಗ ಹಂಗ ಅನ್ಸೈತಿ ಸಾಹೇಬ್. ಅದನ್ನ ಏನ್ ಮಾಡೋದು? ನನಗ್ ಬಂದಿರೋ ರೋಗ ಒಂಟಿಯಾಗಿ ಹೋಗೋದ್ ಕಾಣ್ತಿಲ್ಲ ಸಾಹೇಬ್. ಅದು ನನಗ್ ಕರ್ಕೊಂಡ ಹೋಗ್ತದೆ. ನಿನಗೇನು ಆಗೋದಿಲ್ಲ. ಇಲ್ಲ ಸಲ್ಲದನಲ್ಲಿ ಯಾಕೆ ತಿಳುವಳಿಕೆ ಅಮ್ಮ, ನನಗೊಂದು ಮಜಾಕ್ ನೆನಪಾಯ್ತು ನೋಡು. ನಿನಗೆ ಗೊತ್ತಾಯ್ತದು? ಅದೇ ರಾಮು, ನಾ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಲಂಡನ್ನಿಂದ ಹೊಳಿ ಬಂದಾಗ ನಮ್ಮವರೆಲ್ಲ ಸೇರಿ ಸನ್ಮಾನ ಮಾಡಿದ್ರು. ಆವತ್ತಿ ಭಾಷಣ ಮಾಡಿ ಚಪ್ಪಾಳೆ ಕಿಸ್ಕೊಂಡಿದ್ದೀವಿ. ಮೊದಲನೇ ಸಲ ಸ್ಟೇಜ್ ಮೇಲೆ ಹೋಗಿ ಅದು ಹೆಂಗೆ ಮಾತಾಡ್ತೀರಾ ಅಮ್ಮನಿ ಅವತ್ತು? ಸಾಹೇಬ್, ನಾನ್ ಮಾತಾಡಿದ್ದು ಮೊದಲನೇ ಸತಿ ಅಲ್ಲ, ಅಲ್ಲಿ ಎರಡನೇ ಸತಿ ಮಾತಾಡಿದ್ದೆ. ಏನು ಮೊದಲನೇ ಸಲ ಅಲ್ಲ, ಮೊದಲನೇ ಸಲ ಎಲ್ಲಿ ಮಾತಾಡಿದ್ದೀರಾ ರಾಮು? ಅದೇ ಸಾಹೇಬ್, ಮಹಿಳಾ ಮಂಡಲದವರು ಕರ್ಕೊಂಡು ಹೋಗಿದ್ರು, ಅಲ್ಲಿ ಮಾತಾಡಿದ್ದೆ. ಏನ್ ಮಾತಾಡಿದ್ದಲ್ಲಿ? ಅವರು ಬಂದು ಕರ್ಕೊಂಡು ಹೋದ್ರು. ಆಮೇಲೆ ವೇದಿಕೆ ಮೇಲೆ ಒಯ್ದು ನಿಲ್ಲಿಸಿದ್ರು ಸಾಹೇಬ್. ಅಷ್ಟೊಂದು ಮಂದಿನ ನೋಡಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮಗ ಮತ್ತ ರಾಮಾಜಿಯವ್ರಿಗೆ ಇಬ್ರಿಗೂ ಮನಸ್ಸಿನಾಗೆ ನೆನ್ಪು ಮಾಡ್ಕೊಂಡು ಮಾತಾಡಕ ಶುರು ಮಾಡಿದ್ದೆ. ಮೊದಲನೇ ಸತಿ ಅಲ್ಲ. ಏನೇನೋ ಮಾತಾಡಿದ್ದೆ. ಅವು ಬಂದಿರೆ ಅಕ್ಕಂದಿರೆ ಇಂದ ನಾ ಮೊದಲನೇ ದಿನ ಮಾತಾಡಕತ್ತೀನಿ. ಏನಾದ್ರೂ ತಪ್ಪು ತಡಿಗಳಾದ್ರ ನಿಮ್ ಮನೆ ಮಗಳು ಅಂತ ತಿಳ್ಕೊಂಡು ನಿಮ್ ಹೊಟ್ಟೆ ಹಾಕೊಂಡ್ಬಿಡಿ. ಪ್ರತಿದಿನ ನಾವು ನಮ್ ಜೀವನದಾಗ ನೋಡ್ಕೋತಾನೆ ಬರ್ತೀವಿ. ಗಂಡ ಆದವನು ಯಾವ ಕಾರ್ಯಭಾರ ಹೊತ್ಕೊಂಡು ಮುಂದಡಿತಾನೋ ಅಂತ ಗಂಡಗ ಹೆಂಡತಿ ಆದಕಿ ಖುದ್ದ ಗಂಡನ ಭಾರ ಹೊತ್ಕೊಂಡು ಮುನ್ನಡಿಬೇಕಾಗ್ತದ. ಬೇಡ, ಇಂಥ ಜೈಕಾರ ನನಗೆ ಹಾಕ್ಬೇಡಿ. ನನಗ ಮೊದಲು ನನಗೆ ಗೊತ್ತಿರ್ಲಿಲ್ಲ ಗಂಡನ ಸೇವಾ ಬಿಟ್ಟು ಬೇರೆ ಕೆಲಸ ಕಾರ್ಯಗಳು ಇರ್ತಾವು ಅಂತ. ಆದ್ರ ನನಗೆ ಈಗ ಅನ್ಸಕತ್ತೈತಿ, ಇಲ್ಲಿ ನೆರೆದಿರೋ ಇಷ್ಟು ಜನ ಅವ್ವ ಅಕ್ಕಂದಿರ್ ನೋಡಿದ್ರ ನನಗೆ ಏನ್ ಅನ್ಸ್ತೈತಿ ಅಂದ್ರ ಶಹಾನೆ ಕರೋಣೆ ಸುಡಾವೆ ಸಕಲ ಜನ.
ಇದರ ಅರ್ಥ ಏನಪ್ಪಾ ಅಂದ್ರ ಎಲ್ಲರಲ್ಲೂ ಉಮೇದು ಹೆಚ್ಚಿಸ್ಬೇಕನ್ನೋ ಹುಮ್ಮಸ್ಸು ನನ್ನೊಳಗ ಚಿಮ್ಮ ಕಟ್ಟೈತಿ. ಆದ್ರ ನಿಮ್ಮೆಲ್ಲರ ನಾಯಕ ಆಗಿರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದೇನಂದ್ರ ಹೆಣ್ಣು ಮಕ್ಕಳು ಕ್ರಾಂತಿ ಚಳುವಳಿದಾಗ ಮುಂದೆ ಬರಬೇಕು. ಈ ಚಳುವಳಿ ನಮ್ಮ ಬದುಕಿನಾಗ ಹೊಸ ಹೊಸ ಹಂತ ತರ್ತವು ಅಂತ ನಾವು ನೆನಪಿನಲ್ಲಿಟ್ಕೋಬೇಕು. ನಾನಂತೂ ದೇವರು ದಿಂಡ್ರು ಅನ್ನೋ ಅಂಧಕಾರದಿಂದ ಹೊರಗೆ ಬಂದೇನೆ. ನೀವು ಇದರಿಂದ ಹೊರಗೆ ಬರಬೇಕು. ಹೊರಗೆ ಬಂದು ಕ್ರಾಂತಿ ಚಳುವಳಿದಾಗ ಹೆಚ್ಚೆಚ್ಚಾಗಿ ನಾವೆಲ್ಲರೂ ಭಾಗವಹಿಸಬೇಕು. ಈ ಅಂಧಕಾರವನ್ನು ಹೋಗಲಾಡಿಸೋಕೆ ಶಿಕ್ಷಣ ಒಂದೇ ಅಸ್ತ್ರ ಎನ್ನುವುದು ನಾವು ಯಾರು ಮರಿಬಾರದು. ಈ ಶಿಕ್ಷಣದಿಂದ ಸೋದರತ್ವ, ಬಂಧುತ್ವ, ಸಮಾನತೆ ಎಲ್ಲವೂ ನಾವು ಪಡ್ಕೊಳ್ಳೋಕ್ಕಾಗ್ತದ. ಶಿಕ್ಷಣ ಸಂಘಟನೆ ಹೋರಾಟದಾಗ ನಾವೆಲ್ಲರೂ ಭಾಗಿಯಾಗಬೇಕಾಗೈತಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಕೀಟನ್ನು ತೊಲಗಿಸಲು ಹೋರಾಟದ ನಡಿ, ಅಂಧಕಾರವನ್ನು ತೊಲಗಿಸಲು ಶಿಕ್ಷಣದ ನಡಿ, ಮೇಲು ಕೀಳನ್ನು ತೊಲಗಿಸಲು ಹೋರಾಟದ ನಡಿ, ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ, ಅಸಮಾನತೆಯನ್ನು ತೊಲಗಿಸಲು ಸಂಘಟನೆಯ ನಡೆ. ಹೋಗೋಣ ಹೋಗೋಣ ಬಾಬರ ಹಾದಿಲಿ ನಡೆಯೋಣ, ಹೋಗೋಣ ಹೋಗೋಣ. ಬಾಬಾ ಸಾಹೇಬರು ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬಂದರು. ವಕೀಲರು ಶುರು ಮಾಡಿದರು. ಭಾರತದಿಂದ ಅಸಮಾನತೆಯನ್ನು ಒಡೆದುಹಾಕುವ ಉದ್ದೇಶವಾಗಿತ್ತು. ಬಾಬಾ ಸಾಹೇಬರು ಹೋರಾಟದಲ್ಲಿ ತುಂಬಿದಾಗ ರಮಾಬಾಯಿಯವರು ಅನುಭವಿಸಿದ ನೋವು, ಅವ್ರ ಸಂಕಟ, ಅವ್ರ ಮನಸ್ಸಿನಾಗ ಎಷ್ಟೋ ಸಾರಿ ಕೇಳಬೇಕು ಅವ್ರಿಗೆ ಆಗಲಿಲ್ಲ. ಆದ್ರೆ ಅವ್ರನ್ನ ಗಟ್ಟಿ ಮನಸ್ಸಿನಲ್ಲಿ ಕೇಳೇಬೇಕು. ಅಂದ್ರ ಜಗಳ ಮತ್ತೆ ಶುರು ಆತನ್ರಿ. ಏ ತಮ್ಮ, ಜಗಳ ಅದು ಮನಸ್ಸಿನಾಗ ಶೌಚಾಲಯ ಹೊತ್ತಂದ್ರ ಕೇಳೋದ್ರ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಕೇಳೋದ್ರ ಸಮಾಧಾನ ಇರೋದಿಲ್ಲ. ಆಗಲಿಲ್ಲ ತಮ್ಮ, ಒಂದು ಮಾತಿನ ಕೇಳು. ಮನಸ್ಸಿನಾಗ ಶೌಚ ಹೊತ್ತಂದ್ರ ಕೇಳಬೇಕು. ಮನುಷ್ಯ ಹುಟ್ಟಾಗ್ತಾನ. ಅಷ್ಟೇ ಅಲ್ಲ, ಮನುಷ್ಯ ಎದಿ ಬಳಿತ ಶುರುವಾಗಿ ಸಾಯ್ತಾನ. ಅಕ್ಕ ನಾನು ನಿಮಗೆ ಕೇಳಕತ್ತೀನಿ, ನೀನು ಮನಸ್ಸಿನಾಗ ಏನಾದ್ರೂ ಇದ್ರ ಸಮಾಧಾನದ ಹೇಳ್ಕೋ. ಹಂಗೇನ್ರಿ ಮಾಸ್ತರ? ನನ್ನ ಮನಸ್ಸಿನಾಗ ಒಂದು ವಿಷಯ ಕೇಳಕತ್ತೈತಿ ನೋಡ್ರಿ. ಏನಪ್ಪ ಅಂತ? ಭಾಳ ದಿವಸ ಆದ್ರಿ. ನಾನು ನಿಮ್ಮೊಂದು ಹೇಳ್ಬಲ್ಲೇನ್ರಿ? ನಾನು ನಿಮ್ಮೊಂದು ಹೇಳ್ಬಲ್ಲೆ ಏನಂತ ಹೇಳ್ಕೋ ಮಾಸ್ತರ. ನಿಮಗ ಏ ಮಾಸ್ತರ, ನೀವು ಭಾಳ ಚಂದ ವ್ಯಕ್ತಿ ಇದೆ ನೋಡ್ರಿ. ಇಷ್ಟೆಲ್ಲ ಮಾತಾಡ್ತೀರಿ, ಪುರಾಣ ಹೇಳ್ತೀರಿ, ಆಮೇಲೆ ಅದ್ರ ಅರ್ಥ ಹೇಳಿ ದೇವ್ರು ಅನ್ಬೇಕು ನೋಡ್ರಿ ನಿಮ್ಗೆ. ಅದು ತಮ್ಮ, ನೀನು ಮನಸ್ಸಿನಾಗಿದ್ದು ಹೇಳ್ಬೋದು, ಏನೇನೋ ಹೇಳಕತ್ತೇಳು. ಆತ್ರಿ ಮಾಸ್ತರ, ನಿಮಗ ಒಬ್ಬಾಕಿ ಮಗಳದಾವ ಹೌದಲ್ಲ? ಹೌದು. ಏ ಭಾಳ ಚಂದ ಅದಾವ್ರಿ. ಅದಕ್ಕ ಯಾಕ ಆಕಿನ ಕೊಟ್ಟ ನನಗೆ ಮದುವೆ ಮಾಡ್ಬಾರ್ದೇನ್ರಿ? ಏ ದೇವಸ್ಥಾನ ಮಗನೇ, ಗಿಳಿ ಅಂತ ಸಾಕಿ ವಿಕಾಸಿ ಕೊಟ್ಟು ಮದುವೆ ಮಾಡಿದ್ವಿ. ಏ ತಮ್ಮ, ಏನೋ ನನ್ನ ಜೊತೆ ತಿರುಗಾಡ್ಕೊಂಡು ನಾಟಕ ಮಾಡಕತ್ತೆ ಅಂತ ನಾನು ನಾಟಕ ಮಾಡ್ತಾ ಮಗನ ಮಗನ ಮೇಲೆ ಕಾಣಕ್ಕೆ ನೋಡಿ. ಏ ಈ ಎಲ್ಲ ಕೆಲಸ ಮಾಡಕತ್ತ ಮಗನ, ನೀನ್ ಜೊತೆ ತಿರುಗಲ್ಲೇ ಹೋಗ್ ಸೋಮನಾಥ್ ಯಾಕಾದ್ರೂ ಹೇಳಕತ್ತೀನಿ. ಅಲ್ಲೇ ಚಿತ್ರ ತಿರುಗಾಡ್ತೀನಿ. ಇಲ್ಲಿ ಚಿತ್ರ ಏ ಹುಚ್ಚಿಕೊಂಡು ನೀಡಿ ಚಿತ್ರ ಒಲ್ಲಿ ಚಿತ್ರ ಉಳಿಸ್ಕೊಂಡು ತಿರುಗಾಡ್ತೀನಿ. ಮಾಸ್ತರ ಸಾರಿ ರೀ, ತಪ್ಪಾತ್ರಿ, ಕ್ಷಮ ಮಾಡಿ. ಇನ್ ಮ್ಯಾಲ ಹಂಗ ಮಾತಾಡಲ್ರಿ. ಸಾರಿ ರೀ ಬಿಡು. ಮಾಸ್ತರ, ಈಗ ಕತೆ ಮುಂದುವರಿಸ್ರಿ. ಇಲ್ಲಂದ್ರ ಈ ಜನ ಅದಲ್ಲ ನಮಗ ನಿಮಗ ನಮ್ಮ ಮಾಸ್ತರ್ ಅದಲ್ಲ ಅವ್ರೀಗ ಬೆನ್ನತ್ತಿಗೆ ಹೊಡಿತಾರ್ರಿ. ನಿಮ್ ಜೊತೆಗ ನಾನು ಕೈಗಾಲ ತೊಳ್ಕೊಬೇಕಾಗ್ತದ ನೋಡ್ರಿ. ನನಗೂ ಗೊತ್ತಾಯ್ತು. ಈ ನಾಟಕ ನಾನು ಚಾಲು ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾತಾಡ್ತಾರೆ. ಬಾಯ್ ತೋರ್ಸಮ್ಮ ಬಾ. ಕ್ಷಮ ಮಾಡ್ರಿ.
ನೀವು ಆಮೇಲೆ ಕುಡಿ ಬರ್ತೀನಿ ಆದ್ರ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಏನೇನು ಪ್ರಶ್ನೆ? ರಾಜರತ್ನ ತೀರ್ಕೊಂಡ್ಮೇಲೆ ನೀವು ನನ್ನ ಮ್ಯಾಲಿನ ಮನ್ಸು ತೆಗೆದು ಹಾಕಿರಿ. ಸರಿಯಾಗಿ ಒಂದು ಮಾತಿಲ್ಲ ಕಥಿಲ್ಲ. ಗೌರಸ್ ಬರ್ತೀರಿ, ಗೌರಸ್ ಮನೆಯಿಂದ ಹೊರಗೆ ಹೋಗ್ತೀರಿ. ನನ್ನ ಜೊತೆಗೆ ಒಂದು ಮಾತಿಲ್ಲ, ಏನೂ ಇಲ್ಲ. ನಿಮ್ಗೆ ಏನಾಗೈತಿ ಅಂತ ನನಗಂತೂ ಅರ್ಥ ಆಗಬೇಕು. ನೀವು ನನ್ನ ನಿರ್ಲಕ್ಷ್ಯ ಮಾಡಕತ್ತೀರಿ. ಹೆಂಡತಿ ಅನ್ನೋ ಹೆಸರಿಗೆ ಅನ್ಯಾಯ ಮಾಡಕತ್ತೀರಿ ಸಾಹೇಬ್. ರಾಮು, ಇಲ್ಲ ಸಲ್ಲದನ್ನೆಲ್ಲ ಯಾಕೆ ತಿಳುವಳಿಕೆ ಮನುಷ್ಯ ಸ್ವಾಸ್ಥ್ಯದಿಂದಿರಬೇಕಾದ್ರ ಕೆಟ್ಟ ಕೆಟ್ಟ ವಿಚಾರಗಳನ್ನು ಸಾಹೇಬ್, ನಾನು ನಿಮ್ಮ ಹೆಂಡತಿಯಲ್ಲಿ ಹುಟ್ಟಿ ಜನ್ಮದಾಗೂ ಹೆಂಡತಿ ಆಗಲಿ. ಯಾವ ಗಂಡ ಹೆಂಡತಿ ಜೊತೆಗಿದ್ದಾರೋ ಅಂತ ಹೆಂಡತಿಗೆ ಗಂಡ ಅವಸರವಿಲ್ಲ, ಅನ್ಯಾಯ ಮಾಡೋದಿಲ್ಲ. ಆದ್ರೆ ಇವ್ರಿಗೆ ಅನ್ಯಾಯ ಮಾಡಕತ್ತೀರಿ, ನೀವು ನನಗೆ ಮೋಸ ಮಾಡಕತ್ತೀರಿ ಸಾಹೇಬ್. ರಾಮು, ಸಾಹೇಬ್, ನನ್ನ ಬಗ್ಗೆ ಹೇಳಿ. ಇಷ್ಟೆಲ್ಲ ಓದ್ತಿರಲ್ಲ, ನನ್ನ ಮನಸ್ಸಿನ ಐತಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ನಮ್ಮ ಮನೆ ಮುಂದೆ ನ್ಯಾಯನೇ ಆಗಬಾರದು. ಮನೆ ಮನಸ್ಸಿಗೆ ನನಗೆ ನಡ್ಕೊಳ್ಳಾಗ ನ್ಯಾಯ ಆಗ್ತಿಲ್ಲ. ಇದಷ್ಟೆಲ್ಲ ಹಾಡ್ಕೊಡಿ ಕೇಳಿ. ಇವತ್ತು ಯಾವ ನೀವು ನನ್ನ ಮಾಡಕತ್ತೀರಿ. ಹೆಂಡತಿ ಅನ್ನೋ ಶಬ್ದ ಗಾಯ ಆಗತ್ತೀರಿ ಸಾಹೇಬ್. ಕೊಂಚ ನಿಮ್ಗೆ ಸಮಯ ಇಲ್ಲ. ನನ್ನ ಕಣ್ಣಿ ಮಕ್ಕಳು ಗಾಯ ಆಗುತ್ತೆ ಸಾಹೇಬ್. ನಿಮ್ಮ ಮಕ್ಕಳಿಗೆ ಸಾಹೇಬ್ ತಪ್ಪು ನನ್ನಿಲ್ಲ ಅಂದಲ್ಲ. ತಪ್ಪು ಯಾಕೆ ಹೇಳ್ತಾರೆ? ತಪ್ಪು ಇತ್ತು ಇಲ್ಲ ಸಾಹೇಬ್, ನೀವು ಮಾತಾಡಬೇಡಿ. ನೀವು ಸಾಹೇಬ್ ಅನ್ಯಾಯ ಮಾಡ್ತೀರಿ ಸಾಹೇಬ್. ತಪ್ಪು ಇಬ್ಬರು ಇರೋದ್ರಲ್ಲಿ ಯಾಕೆ ತಲ್ಲ ಅಂತ ಹೇಳಿ. ತಿಳ್ಕೊಂಡು ಮ್ಯಾಲ ನೀ ಬಾರ್ಸ್ಕೊಂಡು ಹೋಗಿ ಮ್ಯಾಲ ಆಚಾರಿಲ್ಲ ಇಲ್ಲ ಮಾಡ್ಬೇಕಾದ್ರೆ ತಂದ್ಕೊಂಡವಲ್ಲ ರಾಮು. ತಯಾರಿಲ್ಲ ನನ್ನ ರಾಮ ಸಾವಳು ಏನಕ್ಕೆ ಇರೋದೇ ಬಿಟ್ಟು ತಗೊಂಡಿದ್ದೀನಿ ಬರೀ ನೀ ನನ್ನ ಬೈ ಸಮಯ ಮಾತು ಯಾಕಂದ್ರ ನಿನ್ನ ಕಳ್ಕೊಳಕ ನಾ ತಯಾರಿಲ್ಲ ರಾಮ. ಆ ಸಮಸ್ಯೆನ ಪರಿಹಾರ ಮಾಡ್ಕೊಂಡು ನಡೆದ್ರ ಜೀವನದಾಗ ಹೊಸ ಹೊಸ